ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಎಸ್ ಮತ್ತೊಂದು ಬ್ಯಾಂಕಿಂಗ್ ಟೆಕ್ ನ್ಯೂಸ್ ಎಪಿಸೋಡ್ 55ರಲ್ಲಿ ಸುಸ್ವಾಗತ. ಇವತ್ತು ಮತ್ತೆ ಫುಲ್ ಹಾಟ್ ಸುದ್ದಿಗಳನ್ನ ತಗೊಂಡ್ಬಂದಿದ್ವಿ. ನೀವೇ ಚಲೋ ಹೊಸ ಬಂದ್ರೆ ಮತ್ತೆ ಮೊದಲು ಫೋನ್ ಮಾಡಿ ಹೇಳ್ತಾರ ನೋಡಿ, ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮಾಡಿದಾರ ಅಂತ. ಎಸ್, ಇವತ್ತಿನ ಟೆಕ್ ನ್ಯೂಸ್ ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ಮೇಲೆ ಪ್ರತಿ ಟೆಕ್ ನ್ಯೂಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಒಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಹೋಪ್ಫುಲ್ ನಿಮ್ ಒಳಗಿನ ಮನಸ್ಸಿಂದ ಆನ್ಸರ್ ಮಾಡ್ತೀರಾ ಅಂತ ಅನ್ಕೋತೀನಿ. ಎಸ್, ನೀವು ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಯಾವ ಸ್ಮಾರ್ಟ್ ಫೋನ್ ಅಲ್ಲಿ ನೋಡ್ತಾ ಇದ್ರ, ಲೈಕ್ ಅದು 4G ಇದೆಯಾ 5G ಇದೆಯಾ, ಅದ್ರ ಮಾಡೆಲ್ ನಂಬರ್ ಮತ್ತು ಬ್ರ್ಯಾಂಡ್ ನೇಮ್ ಕಳಿಸಿದ್ರೆ ಖುಷಿ ಆಗುತ್ತೆ. ಎಲ್ಲ ಯಾವ್ಯಾವ ಫೋನ್ ಯೂಸ್ ಮಾಡ್ತೀರಾ ಅಂತ ನಮಗೂ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಮೋಸ್ಟ್ ಅವೇಟೆಡ್ ವೆರಿ ಗುಡ್ ನ್ಯೂಸ್ ಫ್ರಮ್ ಟ್ರೈ ಅಂತ ಹೇಳ್ಕೋಬಹುದು. ಎಸ್, ಆಫೀಸಿಯಲ್ ಆಗಿ ಸ್ಪ್ಯಾಮ್ ಕಾಲ್ಸ್ಗಳು, ಮೆಸೇಜಸ್ಗಳು, ಪ್ರಮೋಷನ್ ಈ ತರ ಏನೆಲ್ಲ ಮೆಸೇಜ್ಗಳು ಬರ್ತಾ ಇತ್ತು ನೋಡಿ, ಕಾಟ ಕೊಡ್ತಿದ್ ನೋಡಿ, ಇನ್ಮೇಲೆ ಅದು ಸ್ಟಾಪ್ ಆಗ್ಲಿದೆ ಅಂತ ಅನ್ಸುತ್ತೆ. ಆಫೀಸಿಯಲ್ ಆಗಿ ಕಂಪನೀಸ್ಗಳು, ಬ್ರ್ಯಾಂಡ್ಸ್ಗಳೇನಿದೆ, ಇವ್ರೊಂಥರ ಕನ್ಸ್ಯೂಮರ್ ಕಡೆ ಕನ್ಸಲ್ಟ್ ನ ತಗೊಂಡು ನಿಮ್ಗೆ ಸ್ಪ್ಯಾಮ್ ಮೆಸೇಜ್ ಬರ್ತಾ ಇದೆ, ಒಂಥರ ಪರ್ಮಿಷನ್ ನ ತಗೊಂಡೆ ಇವ್ರ ಮೆಸೇಜ್ ನ ಸ್ಪ್ಯಾಮ್ ಮೆಸೇಜ್ ನ ಕಳಿಸ್ಬೇಕಂತ ಇಂತ ಒಂದು ರೂಲ್ಸ್ ಅನ್ನ ಸದ್ಯದಲ್ಲೇ ಟ್ರೈನವ್ರು ತಗೊಂಡ್ ಬರ್ತಿದ್ರಂತೆ. ಎಸ್, ಇನ್ ಕೇಸ್ ನಿಮ್ಗೆ ಈ ಪರ್ಮಿಷನ್ ಕನ್ಸಲ್ಟ್ ತಗೊಳ್ಳದೇನೆ ಮೆಸೇಜ್ ಬಂತಂದ್ರೆ ಇದೊಂಥರ ಕ್ರೈಮ್ ಆದಾಗೆ ರಿಸಲ್ಟ್ ಸಿಗತ್ತೆ ಅಂತ ಟ್ರೈನವ್ರು ಹೇಳ್ತಾ ಇದ್ದಾರೆ. ಎಸ್, ಹೋಪ್ಫುಲಿ ಇದು 2024 ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ತುಂಬಾ ಯೂಸ್ಫುಲ್. ಈ ನ್ಯೂಸ್ ಅನಿಸ್ತಾ ಇಲ್ವಾ ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಏರ್ಟೆಲ್ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸ್ಪೆಷಲಿ 4G ಯೂಸರ್ಗೆ ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಎಸ್, ಏರ್ಟೆಲ್ನವರು 4G ಪ್ಲಾನ್ಸ್ಗಳ ಮೇಲೆ, ಈ ಪ್ರಿಪೇಡ್ ಪ್ಲಾನ್ಸ್ಗಳಿದೆ, ಇದ್ರ ಮೇಲೆ ರೀಚಾರ್ಜ್ ಬೆಲೆ ಏನಿದೆ ಇದನ್ನ ಜಾಸ್ತಿ ಮಾಡ್ತಿದ್ರಂತೆ. ಇದಕ್ಕೆ ನನ್ನ ಪ್ರಕಾರ ಎರಡು ರೀಸನ್ಸ್ಗಳಿದೆ. ಒಂದು, ಎಲ್ಲರೂ 5G ಸ್ವಿಚ್ ಆಗಲಿ ಅಂತ, ಅಥವಾ 4G ನ ಬಿಟ್ಬಿಟ್ಟು ಬೇರೆ ರೀಚಾರ್ಜ್ ಮಾಡಲಿ, 5G ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಒಂದು ಕನೆಕ್ಟಿವಿಟಿ ಉಳಿಯುತ್ತೆ, ಮತ್ತು ಕಂಟಿನ್ಯೂಸ್ ಎಲ್ಲರೂ 5G ನ ಯೂಸ್ ಮಾಡಲಿ ಅನ್ನೋಗೋಸ್ಕರನೇ ಈ 5G ರೀಚಾರ್ಜ್ ನ ಮತ್ತು 4G ರೀಚಾರ್ಜ್ ನ ಕಂಪೇರ್ ಮಾಡಿಬಿಟ್ಟು 4G ನ ಬೆಲೆ ಜಾಸ್ತಿ ಮಾಡ್ತಾ ಇದ್ರೆ. ಸೊ ಹೋಪ್ಫುಲಿ ಎರಡೂ ಸ್ಪೀಡ್ಸ್ಗಳು ಹತ್ರ ನನಗೇನು ತುಂಬಾ ಡಿಫ್ರೆನ್ಸ್ ಅಂತ ಅನ್ಸಲ್ಲ. ನಮ್ಮ ಏರಿಯಾದಲ್ಲಂತೂ 5G ಓಕೆನೇ ಇದೆ, ಕೆಲವೊಂದ್ರಲ್ಲಿ ಬಂದಿದೆ, ಕೆಲವೊಂದ್ರಲ್ಲಿ ಬಂದಿಲ್ಲ. ಬಟ್ ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಚೆನ್ನಾಗಿದೆಯಾ, 4G ಗಿಂತ 5G ಬೆಟರ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಸ್ವಿಚ್ ಆಗಿ ಫೋನ್ಸ್ನ ಅಪ್ಗ್ರೇಡ್ ಮಾಡಿ. ಸಿಮ್ ಅಂತೂ ನಾರ್ಮಲ್ ಆಗಿ ಅದೇ ಇದ್ದಿರುತ್ತೆ, ಅದೇ ಅಪ್ಡೇಟ್ ಆಗುತ್ತೆ. ಎಸ್, ನಿಮ್ಗೆ ಏನು ಅನ್ಸುತ್ತೆ, ಈ 4G 5G ಮಧ್ಯದಲ್ಲಿ ಕಾಂಪಿಟೇಷನ್ ಅಥವಾ ಏರ್ಟೆಲ್ ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಮತ್ತು ನಿಮ್ಮಲ್ಲಿ 5G ಇದೆಯಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲ್ಲಿ ನ್ಯೂಸ್ ಬರ್ತಾ ಇದೆ. ಅದು ಜಿಯೋ ಕಡೆಯಿಂದ ಮತ್ತೊಂದು ಹೊಸ ಪ್ರಾಡಕ್ಟ್. ಅದು ಜಿಯೋ ಮೋಟಿವ್ ಅಂತ. ಇದೊಂದು ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ, ಟ್ರ್ಯಾಕಿಂಗ್ ಪ್ರಾಡಕ್ಟ್ ಅಂತ ಹಾಕೋಬಹುದು. ನಿಮ್ಮ ಕಾರ್ಗೆ ಒಂದ್ಸರಿ ಇದನ್ನ ಕನೆಕ್ಟ್ ಮಾಡ್ಕೊಂಡು ಅಂತಂದ್ರೆ ನಿಮ್ಮ ಕಾರ್ ಟ್ರ್ಯಾಕ್ ಮಾಡ್ಕೋಬಹುದು, ಕಾರ್ ಹೆಲ್ತ್ ಟ್ರ್ಯಾಕ್ ಮಾಡ್ಕೋಬಹುದು, ಆಕ್ಸಿಡೆಂಟಲ್ ಆಗಿರಲಿ, ಅಲರ್ಟ್ಸ್ ಆಗಿರಲಿ, ಇನ್ನು ತುಂಬಾ ಒಳ್ಳೆ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಇದೆಲ್ಲ ಜಿಯೋ ಥಿಂಗ್ಸ್ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಫೀಚರ್ಸ್ಗಳು ನೋಡೋಕೆ ಸಿಗುತ್ತೆ. ಒಂದೇ ಆಪ್ ಅಲ್ಲಿ ಎಲ್ಲಾನ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಎಸ್, ಇದ್ರ ಬೆಲೆ ಸ್ವಲ್ಪ 499 ರೂಪಾಯಿ ಬೆಲೆ ಜಾಸ್ತಿ ಇದೆ. ಬಟ್ ಡೆಫಿನೆಟ್ಲಿ ಕಾರ್ ಸೆಕ್ಯೂರಿಟಿಗೋಸ್ಕರ ಜಿಯೋನವರು ಒಂದು ಸ್ಟೆಪ್ ಮುಂದೆ ತಗೊಂಡು ಒಳ್ಳೆ ಫೀಚರ್ಸ್ ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ, ಹೋಪ್ಫುಲಿ ಈ ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮಾಡಲೇಬೇಡಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಡೀಪ್ ಫೇಕ್ AI. ಇಡೀ ಇಂಟರ್ನೆಟ್ ಅಲ್ಲಿ ತುಂಬಾ ನ್ಯೂಸ್ ಅಪ್ಪ ಅಂದ್ರೆ ಸದ್ಯಕ್ಕೆ ಅದು ಡೀಪ್ ಫೇಕ್ AI ಮತ್ತು ರಶ್ಮಿಕಾ ಮಂದಣ್ಣ ಒಂದು ವಿಡಿಯೋ ವೈರಲ್ ಆಗಿದೆ, ನೋಡ್ಕೋಬಹುದು. ಆ ವಿಡಿಯೋ ಲೈಕ್ ಎಕ್ಸಾಕ್ಟ್ಲಿ ಅವ್ರದ್ದು ಅಲ್ಲ ಅಂತಂದ್ರೆ ನಂಬಕ್ ಆಗ್ತಿರಲ್ಲ, ಇಷ್ಟೊಂದು ಸ್ಕ್ಯಾರಿ ಮೂವ್ಮೆಂಟ್ ಇದೆ. ಸೊ ಸೇಮ್ ಇದೇ ಡೀಪ್ ಫೇಕ್ AI ನ ಬೇರೆ ವಿಡಿಯೋಗಳೊಂದಿಗೆ ಕೂಡ ಸಿಕ್ಕಾಕೊಳ್ತು. ಈ ರೀತಿ ಇಂಟರ್ನೆಟ್ ಬಂತಪ್ಪ ಅಂದ್ರೆ ಅವಾಗ ಯಾವ ಗತಿ, ಲೈಕ್ ನಂಬಕ್ಕೂ ಆಗ್ತಿಲ್ಲ. ಫೇಕ್ ವಿಡಿಯೋ ಯಾವುದು, ಒರಿಜಿನಲ್ ವಿಡಿಯೋ ಅಂತ ಜನರು ಕಂಡು ಹಿಡಿಯೋದಕ್ಕೆ ಕಷ್ಟ ಆಗಿದೆ. ಸೊ ಅಂತದ್ರಲ್ಲಿ ಕಟ್ರಿನಾ ಕೈಫ್ ಅವ್ರದೊಂದು ಫೋಟೋ ಅಥವಾ ವಿಡಿಯೋ ಅದು ಕೂಡ ಏನೋ ವೈರಲ್ ಆಗಿತ್ತು. ಸೊ ಇವಾಗ ಇದ್ರ ಬಗ್ಗೆ ಲೀಗಲ್ ಆಕ್ಷನ್ ತಗೊಳ್ಬೇಕಂತ ಎಲ್ಲ ಸೆಲೆಬ್ರಿಟಿ ಕೊಡ್ಬಿಟ್ಟು ಟ್ವೀಟ್ಸ್ಗಳು, ಪೋಸ್ಟ್ಗಳು, ಸ್ಟೋರಿಗಳನ್ನ ಹಾಕಿದಾಗ ಗೌರ್ಮೆಂಟ್ ಅವರು ಮತ್ತೊಂದು ಲೀಗಲ್ ಆಕ್ಷನ್ ತಗೊಂಡ್ಬಂದಿದ್ದಾರೆ. ಸೊ ಯಾರು ಈ ಡೀಪ್ ಫೇಕ್ ಯೂಸ್ ಮಾಡಿಬಿಟ್ಟು ಏನಾದರೂ ಇಂಟರ್ನೆಟ್ ಅಲ್ಲಿ ಬಂತಪ್ಪ ಅಂತಂದ್ರೆ, ಲೈಕ್ ಸೆಲೆಬ್ರಿಟಿ ಜೊತೆ ಆಗಿರಲಿ ಅಥವಾ ಬೇರೆ ಜೊತೆ ಆಗಿರಲಿ, ಸೊ ಇಂಥ ಇಶ್ಯೂಗಳನ್ನು ಸಿಕ್ಕಾಕೊಂಡ್ರು ಅಂತಂದ್ರೆ ಅವರಿಗೆ 3 ವರ್ಷ ಜೈಲು ಮತ್ತೆ 1 ಲಕ್ಷ ದಂಡನ ಫೈನ್ ಕಟ್ಟಬೇಕಾಗುವಂತ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಇಷ್ಟೇ ಅಲ್ಲದೆ ಮೆಟಾದವರು, ಅಂದ್ರೆ ಈ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ನೋಡ್ಕೋತೀವಿ, ಸೊ ಇವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಸೊ ಇಂಥ ಡೀಪ್ ಫೇಕ್ AI ಫೋಟೋಸ್ಗಳು, ವಿಡಿಯೋಸ್ಗಳು ಅಡ್ವರ್ಟೈಸಿಂಗ್ ಸಲುವಾಗಿ, ಲೈಕ್ ಇವಾಗ ಪ್ರಮೋಷನ್ ಸಲುವಾಗಿ ಬ್ರ್ಯಾಂಡ್ಸ್ಗೆಲ್ಲ ಬಂದಿರತ್ತೆ ನೋಡಿ, ಅವರು ಡೀಪ್ ಫೇಕ್ ಯೂಸ್ ಮಾಡಿದ್ರು ಅಂತಂದ್ರೆ ಡೆಫಿನೆಟ್ಲಿ ಅದನ್ನ ಜನಕ್ಕೆ ಹೈಲೈಟ್ ಮಾಡಿ ತಿಳಿಸ್ಕೊಡ್ತಿದ್ರಂತೆ. ಇಷ್ಟೇ ಅಲ್ಲದೆ 2024 ಇಲೆಕ್ಷನ್ ಸ್ಟಾರ್ಟಿಂಗ್ ಸಲುವಾಗಿ ಮೆಟಾನವರು ಈ ಒಂದು ಸ್ಟೆಪ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಇದು ಜಸ್ಟ್ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಲ್ಲ, ಎಷ್ಟ್ ನಾರ್ಮಲಿ ನಾವು ರೀಲ್ಸ್ ಯಾರಾದ್ರೂ ಅಪ್ಲೋಡ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು ಅಂತಂದ್ರೆ AI ಥ್ರೂ ಆಗಿದೆ ಅಂತ ಅನ್ನೋ ಒಂದು ಫೀಚರ್ ಅಥವಾ ಏನಾದ್ರೂ ಒಂದು ಲೋಗೋ ಹೈಲೈಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಎಸ್, ಮುಂದಿನ ದಿನಗಳಲ್ಲಿ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅನ್ನೋದೇ ಕಂಡುಹಿಡಿಯೋದೇ ದೊಡ್ಡ ಕಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಇದರಿಂದ ತುಂಬಾ ರಿಲೇಷನ್ಸ್ಗಳು ಕೆಟ್ಟೋಗುತ್ತೆ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ವಾಟ್ಸ್ಆಪ್ ಕಡೆಯಿಂದ ಸೆಕ್ಯೂರಿಟಿ ಬಗ್ಗೆ ತುಂಬಾ ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇದ್ವಿ. ಸೊ ಈ ದಿವಸ ನಾವು ವಾಟ್ಸ್ಆಪ್ ಅಲ್ಲಿ ನಂಬರ್ನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮತ್ತು ಸೆಕ್ಯೂರಿಟಿಗೋಸ್ಕರ ಇಟ್ಕೋಬೇಕಾಗಿತ್ತು. ಬಟ್ ಇವಾಗ ಇಮೇಲ್ ID ನ ಕೂಡ ಸೆಕ್ಯೂರಿಟಿಗೋಸ್ಕರ ವಾಟ್ಸ್ಆಪ್ ತಗೊಳ್ತಾ ಇದೆ, ಒಂದು ಒಳ್ಳೆ ಫೀಚರ್. ಇಷ್ಟಲ್ಲೇ ವಾಟ್ಸ್ಆಪ್ ಅಲ್ಲಿ ನೀವು ಕಾಲ್ಸ್ ಏನ್ ಮಾಡ್ತಿದ್ರಿ, ಇಲ್ಲಿ IP ಅಡ್ರೆಸ್ ನ ಕೂಡ ಹೈಡ್ ಮಾಡುವಂತ ಫೀಚರ್ಸ್ ನ ಕೊಡ್ತಾ ಇದ್ದಾರೆ. ಸೊ ಇರುತ್ತೆ ನಿಮಗೆ ಯಾರು ನಿಮ್ಮ ಕಾಲ್ಸ್ ಗಳನ್ನ ಕೂಡ ಟ್ರ್ಯಾಕ್ ಮಾಡುವಂತ ಸಾಧ್ಯತೆಗಳು ಕೂಡ ಇಲ್ಲ. ಸೊ ಎಸ್, ಇಲ್ಲಿ ವಾಟ್ಸ್ಆಪ್ ಒಂದು ಒಳ್ಳೆ ಸ್ಟೆಪ್ ತಗೊಂಡು
ತಗೊಂಡಿದೆ, ಈ ಫೀಚರ್ಸ್ಗಳು ಬೇಕಾಗಿತ್ತು. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಇದು ಹಾನರ್ ಮತ್ತು ಓಪನ್ ಬಿಟ್ಟು ಮತ್ತೆ 2 ಹೊಸ ಸ್ಮಾರ್ಟ್ ಫೋನ್ ತಗೊಂಡ್ ಬರ್ತಾ ಇದ್ದಾರೆ. ಸೇರಿ ಅಂತಂದ್ರೆ ಸಪರೇಟ್ ತಗೊಂಡ್ ಬರ್ತಿದ್ದಾರೆ. ಹಾನರ್ ಅವರು 90 ಸೀರೀಸ್ ಆದ ತಕ್ಷಣ 100 ಸೀರೀಸ್ ನ ಸದ್ಯದಲ್ಲೇ ಚೈನಾದಲ್ಲಿ ಲಾಂಚ್ ಮಾಡಿದ್ರೆ, ಇನ್ನು ಓಪನ್ ಅವರು 10 ಸೀರೀಸ್ ಆದ ತಕ್ಷಣ OPPO 11 ರೆನೋ ಸೀರೀಸ್ ಕೂಡ ಸದ್ಯದಲ್ಲಿ ಬರ್ತಾ ಇದೆ. ಸೊ ಎರಡಲ್ಲಿ ಕೂಡ ನಿಮಗೆ 6.78 ಇಂಚಸ್ ಇರುವಂತಹ ಕರ್ವ್ 3D AMOLED ಡಿಸ್ಪ್ಲೇ ನೋಡಕ್ ಸಿಗ್ತಾ ಇದೆ. ಮತ್ತು ಕ್ಯಾಮ್ರಾದಲ್ಲಿ 2 ಫೋನ್ಸ್ ಗಳನ್ನ ತುಂಬಾ ಹೈಲೈಟ್ ಮಾಡಿದ್ರಂತೆ. ಮತ್ತು ಹಾನರ್ 90 ಸೀರೀಸ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಮತ್ತೆ ಡಿಸೈನ್ ಅಲ್ಲಿ ತುಂಬಾ ಅಪ್ಡೇಟ್ ಮಾಡಿಬಿಟ್ಟು 100ನೇ ಸೀರೀಸ್ ಅಂತಂದ್ರೆ ತುಂಬಾ ಹೈಲೈಟ್ ಮಾಡಿಬಿಟ್ಟು ಇದನ್ನ ಭಾರತದಲ್ಲಿ ಲೈಕ್ 2024 ಅಥವಾ ಡಿಸೆಂಬರ್ ಎಂಡ್ ಒಳಗೇನೋ ಲಾಂಚ್ ಆಗುವಂತ ಸಾಧ್ಯತೆ ರೂಮರ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಈ OPPO 11 10 Pro Plus ಏನಿತ್ತು ಅದಾದ ತಕ್ಷಣ 11 ಸೀರೀಸ್ ಬರ್ತಾ ಇದೆ. 10 Pro Plus ನಿಮ್ಗೆ ಹತ್ತಿರ 35-40 ರೂಪಾಯಿ ಲಾಂಚ್ ಆಗಿತ್ತು. ಬಟ್ ಇವಾಗ 11 ಸೀರೀಸ್ ನ ಪ್ರೈಸ್ ಕೇಳ್ಕೊಂಡಾಗ 45,000-50,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫೋನಲ್ಲಿ ಪ್ರೊಸೆಸರ್ ಏನೋ ಹೈಲೈಟ್ ಮಾಡಿರಲ್ಲ, ಬಟ್ ಕ್ಯಾಮ್ರಾ ಮತ್ತು ಡಿಸೈನ್ ಮಾತ್ರ ಸಾಕಾತ್ ಹಾಕೊಟ್ಟಿರ್ತಾರೆ. ಸೊ ನೋಡೋಣಂತೆ ಈ ಫೋನ್ ಕಳಿಸ್ಕೊಟ್ರು ಸದ್ಯದಲ್ಲಿ ಲಾಂಚ್ ಆಯಿತು ಅಂದ್ರೆ ಡೆಫಿನೆಟ್ಲಿ ಅನ್ಬಾಕ್ಸಿಂಗ್ ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ರೆಡ್ಮಿ ಕಡೆಯಿಂದ ರೆಡ್ಮಿ 13C ಅನ್ನುವಂಥ ಸ್ಮಾರ್ಟ್ ಫೋನ್ ಸದ್ಯದಲ್ಲಿ ಭಾರತದಲ್ಲಿ ಲಾಂಚ್ ಅಂತ ತುಂಬಾ ಸಾಧ್ಯತೆಗಳಿದೆ. ಸೊ ಈಗ ಇದು ನೈಜೀರಿಯಾದಲ್ಲೆಲ್ಲ ಲಾಂಚ್ ಆಗಿದೆ, ಬೇರೆ ಇಂಡೋನೇಷ್ಯಾದಲ್ಲಿ ಏನೋ ಲಾಂಚ್ ಮಾಡಿದ್ರೆ. ಸೊ ಇದರ ಬೆಲೆ 14,000-15,000 ರೂಪಾಯಿ ಏನೋ ಲಾಂಚ್ ಆಗುತ್ತೆ. ಇಲ್ಲಿ 6.78 ಇಂಚ್ ಇರುವಂತಹ ಫುಲ್ HD+ ಡಿಸ್ಪ್ಲೇ ಒಂದಿಗೆ ಇಲ್ಲಿ G85 ಚಿಪ್ಸೆಟ್ ನೋಡ್ತಾ ಇದ್ವಿ. ಸೊ ನೋಡೋಕ್ಕೆಲ್ಲ ಫ್ಲಾಟ್ ಮತ್ತು ಒಂಥರ ಸ್ಕ್ವೇರ್ ಡಿಸೈನ್ ತರ ಬಾಕ್ಸಿ ಡಿಸೈನ್ ನೋಡ್ತಾ ಇದ್ವಿ. ಇದು ಒಂದು 13,000-14,000 ರೂಪಾಯಿ ಮತ್ತೆ ಮಾರ್ಕೆಟ್ ಅಲ್ಲಿ ಹವಾ ಮಾಡೋದು ಮತ್ತು ಗ್ಯಾರಂಟಿ ತುಂಬಾ ಜನ ಈ ಫೋನ್ ಪರ್ಚೇಸ್ ಮಾಡ್ತಾರೆ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಭಾರತದಲ್ಲಿ ಹೊಸ ಟೆಕ್ನಾಲಜಿಗೆ ಯಾವತ್ತೂ ಕಮ್ಮಿ ಇಲ್ಲ. ಫೀಚರ್ಲಿ ಏನಾಗ್ಲಿದೆ ಇವಾಗಲೇ ಎಲ್ಲ ಒಂದೊಂದು ರಿವೀಲ್ ಆಗ್ತಾ ಇದೆ. 2026 ಒಳಗಡೆ ನಿಮಗೆ ಭಾರತದಲ್ಲಿ ಏರ್ ಟ್ಯಾಕ್ಸಿ ಕೂಡ ನೋಡಕ್ ಸಿಗ್ಲಿದೆ ಅಂತ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಏರ್ಲೈನ್ಸ್ ಅಲ್ಲಿ ಅತಿ ದೊಡ್ಡದಾಗಿರುವಂತ ಇಂಡಿಗೋ ಕಂಪನಿಯವರ ಇಂಟರ್ ಗ್ಲೋಬ್ ಏನೋ ಅಂತ ಒಂದು ಕಂಪನಿ. ಸೊ ಈ ರೀತಿಯಾಗಿರುವಂತ ಡ್ರೋನ್ ಟ್ರಾವೆಲಿಂಗ್ ನೀವು ಆರಾಮಾಗಿ ಮಾಡ್ಕೋಬಹುದು. ಇವ್ರು ಏನ್ ಹೇಳ್ತಿದ್ದಾರೆ, ಸೊ ನೀವು ಡೆಲ್ಲಿನಲ್ಲಿ 1 ಗಂಟೆನಲ್ಲಿ ಈ ಟ್ರಾಫಿಕ್ ಅಲ್ಲಿ 1 ಗಂಟೆನಲ್ಲಿ ಟ್ರಾವೆಲ್ ಮಾಡುವಂತ ಟೈಮಿಂಗ್ ಇದೆ. ಸೊ ಇದನ್ನ ಕೇವಲ 7 ನಿಮಿಷದಲ್ಲಿ ಈ ಏರ್ ಟ್ಯಾಕ್ಸಿಯಿಂದ ನೀವು ಹೋಗ್ಬೋದಂತೆ. ಸೊ ಇದೊಂದು ಒಳ್ಳೆಯ ಫೀಚರ್. ಇದು ಇವತ್ತು ಡೆಲ್ಲಿನಲ್ಲಿ ಬರುತ್ತೆ, ನಾಳೆ ಬೆಂಗಳೂರಲ್ಲಿ ಬರುತ್ತೆ. ಬಟ್ ನಿಮ್ಮವರು ಯಾವ ರೀತಿ ಹತ್ಬೇಕು, ಕಾಸ್ಟ್ಲಿ ಇರುತ್ತೆ ಆಬ್ವಿಯಸ್ಲಿ. ಒಂಥರ ಮಜಾಕ್ ಅಂತೇಳಿ ಕುತ್ಕೋಬಹುದು. ಬಟ್ ಎಷ್ಟು ನೋಡೋಣ, ಕಾಸ್ಟ್ಲಿ ಇತ್ತಂದ್ರೆ ನಾನೇನ್ ಕೊಡಲ್ಲಪ್ಪ, ನೀವು ಕೊಡ್ತಿರ ಕಡೆ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಮೋಸ್ಟ್ ಅವೈಟೆಡ್ ನ್ಯೂಸ್ ಅಂತ ತಗೋಬಹುದು. ಆಫ್ಟರ್ 10 ವರ್ಷಗಳ ನಂತರ ನಾವು ಮತ್ತೊಂದು ಅಪ್ಡೇಟ್ ನೋಡ್ತಾ ಇದ್ವಿ. ಇದು ರಾಕ್ ಸ್ಟಾರ್ ಗೇಮಿಂಗ್ ಅವರ ಪ್ಯಾರೆಂಟ್ ಕಂಪನಿ GTA ನೋಡ್ಕೊಂಡಿದ್ವಿ. GTA 5 ಲಾಂಚ್ ಆಗಿ 10 ವರ್ಷದ ನಂತರ GTA 6 ನ ಬಗ್ಗೆ ಇವಾಗ ನ್ಯೂಸ್ ಕೇಳ್ಕೊತಾ ಇದ್ವಿ. ಇದರ ಆಫಿಸಿಯಲ್ ಟೀಸರ್ ಅಥವಾ ಟ್ರೇಲರ್ ವಿಡಿಯೋ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಏನೋ ಬರಲಿದೆ ಅಂತ ಇದ್ರ ಬಗ್ಗೆ ಟೀಸರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದೊಂದು ಸ್ಪೆಷಲ್ ನ್ಯೂಸ್ ಅಂತ ಹೇಳ್ಕೋಬಹುದು. ಡೆಫಿನೆಟ್ಲಿ GTA ಯಾರು ಲವರ್ ಇದ್ದೀರಾ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಸೊ ಸ್ಟೇ ಟ್ಯೂನ್, ಟ್ರೇಲರ್ ಬರುತ್ತೆ, ರಿಲೀಸ್ ಆಗುತ್ತೆ. ಸೊ ನೋಡೋಣ ಅಂತೆ. ನಾವು ಇದನ್ನ ಆಡಕ್ ಟ್ರೈ ಮಾಡ್ತಿಲ್ಲ, ಗೊತ್ತಿಲ್ಲ, ಬಟ್ ವಿಲ್ ಟ್ರೈ. ಇಡಿಸಲ್ಲಿ ಕೊನೆ ನ್ಯೂಸ್ ಬರ್ತಾ ಇದೆ. ಅದು ಲಾವಾ ಕಡೆಯಿಂದ. ಲಾವಾನವರು ಕಂಟಿನ್ಯೂಸ್ಲಿ ಫೋನ್ ನ ಲಾಂಚ್ ಮಾಡ್ತಾನೆ ಇದ್ದಾರೆ. ಸೊ ಲಾವಾ ಅಗ್ನಿ ಲಾಂಚ್ ಆಗಿದ್ದು ತುಂಬಾ ಫೇಮಸ್ ಆಗಿತ್ತು. ಒಳ್ಳೆ ಡಿಸೈನ್, ಒಳ್ಳೆ ಪ್ರೊಸೆಸರ್, ಎಲ್ಲ ಬಜೆಟ್ ಕಡೆಯಲ್ಲಿ ಒಳ್ಳೆ ಆಪ್ಷನ್ ಆಗಿ ಕೊಟ್ಟಿದ್ರು. ಇದಿವಾಗ ಲಾವಾ ಅಗ್ನಿ 2S ಅನ್ನುವಂತ ಸ್ಮಾರ್ಟ್ ಫೋನ್ ಕೂಡ ಬರ್ತಾ ಇದೆ. ಸೊ ಇದೇ ಸೇಮ್ ಎಕ್ಸಾಕ್ಟ್ಲಿ ಡಿಸೈನ್, ಲುಕ್ಸ್, ಎಲ್ಲ ಫೀಚರ್ಸ್ ಗಳು ಸೇಮ್ ಟು ಸೇಮ್ ಆಗಿದೆ. ಬಟ್ ಪ್ರೊಸೆಸರ್ ಒಂದನ್ನ ಚೇಂಜ್ ಮಾಡಿಬಿಟ್ಟು 2S ಅಂತ ಹೆಸರುವಂತ ಸ್ಮಾರ್ಟ್ ಫೋನ್ ತಗೊಂಡ್ ಬರ್ತಾ ಇದ್ದಾರೆ. ಸೊ ಇದು 14,000-15,000 ರೂಪಾಯಿ ಲಾಂಚ್ ಆಗುತ್ತೆ. ಸೊ ಲಾವಾ ಇಷ್ಟಪಡೋರು ಬಜೆಟ್ ಅಲ್ಲಿ ಡೆಫಿನೆಟ್ಲಿ ಈ ಫೋನ್ ಒಂದ್ಸರ್ತಿ ನೋಡ್ಕೋಬಹುದು. ಸೊ ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಯಾವ್ದು ಹಾಟ್ ಸುದ್ದಿ ಅಂತ ಅನಿಸ್ತು, ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮತ್ತೆ ಅನ್ಕೊಳ್ಳುವಂತ ಕ್ವಶನ್ಗೆ ಆನ್ಸರ್ ಮಾಡೋಕೆ ಮರಿಬಿಡಿ. ಸಿಗಂತ ಬಿಡುಗಡೆ. ನಮಸ್ಕಾರ.